ಫ್ರೆಶ್ ಖರ್ಜೂರ. ಅದು ನೀವು ಯಾಕೆ ನಾನು ಕೇಳಲ್ಲ. ಬಾಬಾ ಸೂಪರ್ ಆಗೈತೆ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ನಾವು ದೊಡ್ಡಬಳ್ಳಾಪುರದಿಂದ ಗೋರಿಬಿದ್ನೂರಿಂದ 4 ಕಿಲೋಮೀಟರ್ ಆಚೆ ಒಂದು ತೋಟದಲ್ಲಿ ಇದ್ದೀವಿ. ಈ ತೋಟದ ಹೆಸರು ಬಂದು ಮರಳಿ ಮಣ್ಣಿಗೆ ಬಾ ಖರ್ಜೂರದ ತೋಟ. ಆಹಾ, ಎಷ್ಟು ಅದ್ಭುತವಾಗಿದೆಯಲ್ಲ. ನಮಸ್ಕಾರ, ನನ್ನ ಹೆಸರು ರಘು ಅಂತ. ನನ್ನ ಹೆಸರು ಭಾಸ್ಕರ್ ಅಂತ. ನೀವು ಇಲ್ಲೇ ಕೆಲಸ ಮಾಡೋದಾ? ನಿಮ್ಗೆ ಎಷ್ಟು ಸಂಬಳ ಅಂತೇನಿಲ್ಲ, ಕೊಡ್ತಾರೆ, ಅದು ನನಗೆ ಒಪ್ಪಿಗೆ ಪ್ರಕಾರ. ಹೌದಾ ಅಣ್ಣ, ಇದು ಈಚಲು ಇವಾಗ ಏನು ನಾವು ದೊಡ್ಡಬಳ್ಳಾಪುರ ಆಗಿರ್ಬೋದು, ಗೋರಿಬಿದ್ನೂರು ಎಲ್ಲ ಕಡೆ ಗಲ್ಲಿಗೂ ಈಚಲು ಮರ ಸಿಗುತ್ತೆ. ಅದೇ ಜಾತಿಗೆ ಸಂಬಂಧಪಟ್ಟಿದ್ದು ಇದು ಖರ್ಜೂರದ ಗಿಡ. ಬಟ್ ಏನು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಅಣ್ಣ? ಅದರಲ್ಲಿ ಥಿಕ್ನೆಸ್ ಇದೆ, ಮಾಮೂಲಿ ಏನೋ ಪಲ್ಪಿನೆಸ್ ಇರಲ್ಲ. ಅದರಲ್ಲಿ ಸ್ವಲ್ಪ ಏನು ಅದು ತಿನ್ನಕ್ಕೆ ಹಸಿದ ಒಗರಗರ ಇರ್ತದೆ, ಅನ್ನ ಆದಾಗ ಮಾತ್ರ ಸಿಹಿ ಇರ್ತದೆ. ಇದರಲ್ಲಿ ಇವಾಗ ಕಚ್ಚಾ ಅನ್ನ ತಿನ್ಬೋದು. ಇದು ಅದು ಪಲ್ಪಿನೆಸ್ ಇರುತ್ತೆ, ಇದರಲ್ಲಿ ಅದೆಲ್ಲ ಪಲ್ಪಿನೆಸ್ ಇರಲ್ಲ. ಈ ನೋಡ್ರಿ, ಈಚಲು ಮರದ್ದು ಈ ಕಾಯಿ ತಿನ್ನಕ್ಕಾಗಲ್ಲ. ನಾವು ಏನು ಮಾಡ್ತಾ ಇದೀವಿ ಅಂದರೆ, ಎಲ್ಲ ಕಿತ್ಕೊಂಬಂದು ಈಚಲು ಮರದಿಂದ ಬೀರು ಕೆಳಗೋ ಇಲ್ಲ ಡಬ್ಬದ್ಗೋ ಮುಚ್ಚಿಬಿಟ್ಟು ಒಂದಷ್ಟು ಹೊಲ್ಟೋಗೋವು, ಇನ್ನೊಂದಷ್ಟು ಇರೋವು. ಅವಾಗ ಹಣ್ಣು ಆದಮೇಲೆ ಸ್ವಲ್ಪ ತಿಂತಾ ಇದ್ವಿ. ಇದು ಕಾಯಿ ತಿಂದ್ರೇ ಇಷ್ಟೊಂದು ಸ್ವೀಟ್ ಐತಲ್ಲ, ಹೆಂಗೆ ಸರ್? ಅದ್ಭುತ. ಏನು ಸರ್, ಎಷ್ಟು ನೀವು ಏನು ಬೆಳೆ ಇದು? ಎಷ್ಟು ವರ್ಷಕ್ಕೆ ಬರುತ್ತಾ ಇಲ್ಲ ತಿಂಗಳಿಗೆ ಬರುತ್ತಾ? ಯಾವ ಥರ ಸರ್ ಇದು? 4 ವರ್ಷಕ್ಕೆ ಬರುತ್ತೆ. 1 ವರ್ಷಕ್ಕೆ ಒಂದೇ ಬೆಲೆ. ಅಲ್ಲ, ಇವಾಗ ಸಸಿ ತಂದು ಉಣ್ಣಿ ಇರ್ತೀರ, ಎಷ್ಟು ವರ್ಷಕ್ಕೆ ಅದು ಬೆಳೆ ಕೊಡೋದು? 4 ವರ್ಷಕ್ಕೆ ಬೆಳೆ ಕೊಡುತ್ತೆ ಅದು. ಇದು ಒಂದು ಸಸಿ ಎಷ್ಟು 150 ಸಸಿನಾ? 150 ಸಸಿ ಉಣಿದ್ದೀರಾ. 4 ವರ್ಷ ಆದಮೇಲೆ ಇವಾಗ ನಿಮಗೆ ಬೆಳೆ ಕೊಡ್ತಾ ಇದೆ. ಅಣ್ಣ, ಇವಾಗ ಏನು ನೀವು 4 ವರ್ಷ ಒಂದು ಬೆಳೆ ಆಮೇಲೆ ಕಾಯಿ ಬರುತ್ತೆ ಅಂತ ಹೇಳಿದಿರೋ, ವಿಚಾರ ಏನಪ್ಪ ಅಂದರೆ, ನೀರು ಪ್ರತಿದಿನ ಕೊಡಬೇಕಾ ಇಲ್ಲ ಅಂದರೆ ಏನು ಒಂದಿಷ್ಟು ದಿನ ಅಂತ ಪ್ರೋಸೆಸಿಂಗ್, ಇಲ್ಲ ಮಳೆ ಬಿದ್ದಾಗ? ಖರ್ಜೂರ ಗಿಡಕ್ಕೆ ಅಂತ ನೀರು ಬೇಕಾಗಿಲ್ಲ ಅಂತ ಹೇಳ್ತಾರೆ. ನೀರು ಬೇಕು ಖರ್ಜೂರ ಗಿಡಕ್ಕೂ. ತೆಂಗಿನ ಮರಕ್ಕೆ ಹೆಂಗೂ ನೀರು ಕೊಡ್ತೀವೋ ಖರ್ಜೂರ ಗಿಡಕ್ಕೂ ಹಂಗೆ ನೀರು ಕೊಡಬೇಕು. ಹೌದಾ? ಅದೇ ಪ್ರತಿದಿನ ಬಿಡಲೇಬೇಕು? ಪ್ರತಿದಿನ ಏನಂತೀನಿಲ್ಲ, 15 ದಿವಸಕ್ಕೊಂದೇ 15 ದಿವಸಕ್ಕೊಮ್ಮೆ ನೀರು ಬಿಡ್ತಾ ಇರಬೇಕು. ಯಾವ ತರ ಬಿಡ್ತೇವೆ ಅಂದ್ರೆ, ನಾವು ಬಿಡ್ತಾ ಇರೋದು ಟ್ರೆಂಚ್ ಮುಖಾಂತರ ಬಿಡ್ತಾ ಇದೀವಿ. ಡ್ರಿಪ್ ಇರಿಗೇಷನ್ ಮಾಡಬಹುದು, ಸ್ಪ್ರಿಂಕ್ಲರ್ ಆ ತರ. ನಾವು ಬಿಡ್ತಾ ಇರೋ ಟ್ರೆಂಚ್ ಹೊಡೆದು ಟ್ರೆಂಚ್ನಲ್ಲಿ ಗೊಬ್ಬರ ಕೊಟ್ಟು ಅದರಲ್ಲೇ ನೀರು ಬಿಡ್ತಾ ಇದ್ದೀವಿ. ಅಲ್ಲೇ ಸುತ್ತ ಹೊಡೆದ್ಬಿಟ್ಟು ಗರಿ ಅರ್ಧ ಭಾಗದಲ್ಲಿ ಟ್ರೆಂಚ್ ಹೊಡೆದು ಗೊಬ್ಬರ ಹಾಕಿ ಅಲ್ಲೇ ನಾವು ಗೊಬ್ಬರ ಹಾಕಿ ಅಲ್ಲೇ ನೀರು ಕೊಡ್ತಾ ಇರ್ತೀವಿ. ತಿರ್ಗಿ ಆಮೇಲೆ ಒಂದು ಮರಕ್ಕೆ ಎಷ್ಟು ಗೊನೆ ಬರ್ತೈತಣ್ಣ? ಒಂದು ಮರಕ್ಕೆ 15 ಬರುತ್ತೆ, 16 ಆ ಥರ ಬರುತ್ತೆ. ನಮ್ಮ ಪ್ರಕಾರ 12 ಗೊನೆ ಇಟ್ಕೊಂಡು ಮಿನಿಮಮ್ 12 ಗೊನೆ ತಗೊಂಡ್ರೆ ಕಾಯಿ ಚೆನ್ನಾಗಿ ದಪ್ಪನೂ ಬರುತ್ತೆ, ಸೈಜು ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಒಂದು ಗೊನೆಗೆ ಎಷ್ಟು ಕೆಜಿ ಬರ್ಬೋದಣ್ಣ? ಒಂದು ಗೊನೆಗೆ ಮರ ಅಂತ ಇಷ್ಟೇ ಕೆಜಿ ಅಂತ ಹೇಳಕ್ಕಾಗಲ್ಲ. ಒಂದು 20 ಕೆಜಿ ಬರ್ಬೋದು, 15 ಕೆಜಿ ಬರ್ಬೋದು, 5 ಕೆಜಿ ಬರ್ಬೋದು. ಆ ಲೆಕ್ಕದಲ್ಲಿ ಅಂದ್ಕೊಂಡು ಒಂದು ಗೊನೆ ಅಂದ್ರೆ ಸೈಜ್ ಮೇಲೆ ಅದ್ರ ಡಿಪೆಂಡ್ ಆಗುತ್ತೆ. ಕಾಯಿ ಸೈಜ್ ಮೇಲೆ, ಗೊನೆ ಸೈಜ್ ಮೇಲೆ ಹೋಗುತ್ತೆ. ನಮ್ಮ ಒಂದು ಗೊನೆ 5 ಕೆಜಿನೂ ಬರುತ್ತೆ, 1 ಕೆಜಿ 25 ಕೆಜಿ ಬಂದಿರೋದು ಇದೆ. ಎಲ್ಲ ಒಂದು ಗೊನೆ 25 ಕೆಜಿ ಬಂದಿರೋದು ಇದೆ. ಅದು ಎಲ್ಲಾ ಗೊನೆಗಳು 25 ಕೆಜಿ ಬಂದಿರೋದು ನಮ್ದು ಯಾವ್ದು ಇಲ್ಲ. ಹೌದಾ? ತಿರ್ಗಿ ಆಮೇಲೆ ಮರದಲ್ಲೇ ಹಣ್ಣಾಗುತ್ತಾ ಇದು? ಇಲ್ಲ ಅಂದ್ರೆ ನಾವು ಕಿತ್ತಿ ಆಮೇಲೆ ಹಣ್ಣಿಗೆ ಮಾಮೂಲಿ ಇವಾಗ ಹಣ್ಣಾಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ಇದೆಲ್ಲ ವಾಡೆ ಅಂತ ಹಾಕ್ತಾರೆ. ಎಲ್ಲ ಒಂದು ಏನೋ ಒಂದು ರೂಮಲ್ಲಿ ಹಾಕ್ಬಿಟ್ಟು ವಾಡೆ ಅಂತ ಹಾಕ್ತಾರೆ. ಬಟ್ ವಿಚಾರ ಏನಪ್ಪ ಅಂದ್ರೆ, ಇದು ಅದೇ ತರ ಮಾಡ್ಬೇಕಾ ಇಲ್ಲ ಮರದಲ್ಲೇನೆ ಅದು ಹಣ್ಣಾಗುತ್ತಾ? ಇದು ಆ ತರ ಮಾಡಂಗಿಲ್ಲ. ನಾವು ಕಚ್ಚಾ ಹಣ್ಣೆ ತಿನ್ಬಹುದು. ಇದು ಕಚ್ಚಾ ಹಣ್ಣೆ ತಿನ್ನುವ ಪದಾರ್ಥ. ಇದು ಹಣ್ಣಾದ್ರೆ ಮರದಲ್ಲೇ ಹಣ್ಣಾಗತ್ತೆ. ಇವಾಗ ನಾವು ತಗೊಂಡೋದ್ಮೇಲೆ ಹಣ್ಣಾಗತ್ತೆ. ಇದು ಹಣ್ಣಾದ್ರೆ ಅದು 1 ದಿನ 2 ದಿನ ನೋಡಿದ್ರೆ ಅದು ಮೇಲೆ ಪೊರೆ ಹೊಡೆದರೆ ಹುಳಿ ಬಂದ್ಬಿಡುತ್ತೆ, ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಹೌದು, ಇದು ಹಣ್ಣಾಗತ್ತೆ. ಮನೇಲಿ ಇಟ್ಟ ಇದು ಹಣ್ಣಾಗತ್ತೆ. ಹಣ್ಣಾದ್ಮೇಲೆ ತಿನ್ಕೊಬಹುದು. ಅದು ಪೊರೆ ಹೊಡೆದಿದ್ರೆ ಹುಳಿ ಬಂದ್ಬಿಟ್ಟು ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಹೌದಾ? ಇದು ಪೊರೆ ಹೊಡಿದಿರಂಗೆ ಹಂಗೆ ನಾವು ಹಸೆದೆ ತಿಂದ್ರೂ ಚೆನ್ನಾಗಿರುತ್ತೆ. ನೀವು ತಿಂದ್ರಲ್ಲ, ಅದು ಹಸಿ ಇದೆ, ಅದು ತಿಂದ್ರೆ ಹಂಗೆ ರುಚಿ ಇರುತ್ತೆ. ಹೌದಾ? ಕೆಳಗಡೆ ಇಟ್ಕೊಳ್ಳಿದ್ದು, ಅದು ಇಟ್ಕೊಂಡು ಮೇಲೆ ಕಟ್ ಮಾಡಿ ಹೇಳಿ. ನಮ್ಮ ತೋಟದಲ್ಲಿ ನಾವೇ ಬೆಳೆದಿರೋದು ಅಂತ. ನಮ್ಮ ತೋಟದಂತನಾ? ನಾವು ಕಿತ್ತರೆ ನಮ್ಮ ತೋಟನೇ. ಸ್ನೇಹಿತರೆ, ನಾವೇನು ಇವತ್ತು ಈ ಖರ್ಜೂರ ತೋಟಕ್ಕೆ ಬಂದಾಗ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ, ಬೆಂಗಳೂರಿಂದ ಬಂದು ಖರ್ಜೂರ ತಗೊಂಡು ಹೋಗ್ತಾವ್ರೆ. ನೋಡ್ರಿ ಮೇಡಮ್, ಹೇಗಿದೆ ಮೇಡಮ್ ಖರ್ಜೂರ? ತುಂಬಾ ಸ್ವೀಟ್ ಆಗಿತ್ತು, ತುಂಬಾ ಸಿಹಿ ಆಗಿತ್ತು. ಅದೇ ಕಾಯಿ ತರ ಆಯ್ತಲ್ಲ, ಸ್ವೀಟ್ ಆಗಿತ್ತಾ ನಿಮ್ಗೆ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವ್ ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ನೀವು ವರ್ಕ್ ಇಲ್ಲ, ಎಲ್ಲ ಮಾಡ್ತಿದ್ದಾರೆ. ಸ್ವಲ್ಪ ಜನ ವರ್ಕ್ ಮಾಡ್ತಾರೆ, ಯೋಗ ಟೀಚರ್ಸ್ ಇದ್ದಾರೆ. ಸೊ ನಾವೆಲ್ಲ ಯೋಗ ಅಲ್ಲೇ ಸೇರಿರೋದು, ಎಲ್ಲ ಯೋಗ ಫ್ರೆಂಡ್ಸ್. ಹೌದಾ?
ನೀವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಇವಾಗ ಬಂದಿರಿ, ಎಲ್ಲ ಫ್ರೆಂಡ್ಸ್, ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್. ಹೌದು, ಇಲ್ಲಿ ಗೇಟ್ ಓಪನ್ ಆಗಿತ್ತು. ಸೊ ಅದು ಕಟ್ಟಿರೋದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು, ನಮ್ಗೆ ಏನು ಅಂತ ಗೊತ್ತಿರ್ಲಿಲ್ಲ. ಸೊ ಓಪನ್ ಇತ್ತು ಅಂತ ಬಂದ್ವಿ ಒಳಗೆ. ಆಮೇಲೆ ಅಲ್ಲಿ ಬೋರ್ಡ್ ಓದಿದ್ವಲ್ಲ ತಗೊಳ್ಳೋಣ ಅಂತ ಬಂದ್ವಿ. ನಿಮ್ಮ ಹೆಸರು ಮೇಡಮ್? ಲಕ್ಷ್ಮಿ. ಮೇಡಮ್ ನೀವು? ನನ್ನ ಹೆಸರು ಸುಮಾರಾಜು ಅಂತ. ಮೇಡಮ್? ರೇಷ್ಮಾ ನಿರಂಜನ್. ಮಮತಾ ರವಿಶಂಕರ್. ಮೇಡಮ್ ಆರ್ತಿ. ಸರ್ ಡ್ರೈವರ್ ಸರ್ ಬನ್ನಿ, ನೀವು ಯಾಕೆ? ಕೃಷ್ಣಮೂರ್ತಿ ಅಂತ. ಏನು? ಕೃಷ್ಣಮೂರ್ತಿ. ಭಾಸ್ಕರ್ ಅವರೇ, ನಾನು ಕೇಳ್ಪಟ್ಟೆ ಫುಲ್ ಆರ್ಗ್ಯಾನಿಕ್ ಅಂತೆ, ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲಂತೆ ಈ ತೋಟಕ್ಕೆ, ಅದು ನಿಜಾನಾ? ನಿಜಾನೇ, 100%ಗೆ 200% ನಿಜ. ಹಾಂ, ಏನು ಯೂಸ್ ಮಾಡಿದ್ರೆ ಮತ್ತು ಏನು ಇದಕ್ಕೆ ಏನು ಕೊಡ್ತಿದ್ರಿ ನೀವು? ನಾವು ಆ ಕೊಟ್ಟಿಗೆ ಗೊಬ್ಬರ ಅಂದರೆ ನಾಟು ಹಸಿನ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡ್ತೀವಿ. ಹೌದು. ಮತ್ತು ಬೈಲಲ್ಲಿ ನೋಡಿರುವ ಬೈಲಿಗೆ ಬಿಟ್ಟಿರುವ ಕುರಿ ಗೊಬ್ಬರ ಮಾತ್ರ ತಗೊಂಡು ಬರ್ತೀವಿ. ನಾವು ಶೆಡ್ಡಲ್ಲಿ ಹಾಕಿರೋ ಕುರಿ ಗೊಬ್ಬರ ಮಾತ್ರ ಅದು ಯೂಸ್ ಮಾಡಲ್ಲ, ಅದು ಕೆಮಿಕಲ್ ಯೂಸ್ ಮಾಡ್ತಾರೆ ಹೊರತು ಅದನ್ನು ಯೂಸ್ ಮಾಡಿಸಲ್ಲ. ಬೈಲಲ್ಲಿ ಹೋದ ಅದು ಯೂಸ್ ಮಾಡ್ತೀವಿ. ಮತ್ತು ನಾಟಿ ಹಸು, ನಮ್ಮದೇ ನಾಟಿ ಹಸು ಇದೆ. ನಾವೇ ಜೀವಾಮೃತ, ಕುಪಾಮೃತ ಮತ್ತು ಇದು ಬಿಲ್ಪತ್ರೆದು ಕುಪಾಮೃತ ಅವೆಲ್ಲ ಯೂಸ್ ಮಾಡಿಕೊಂಡು ನಾವೇ ಸ್ವಂತ ತಯಾರಿಸ್ಕೊಂಡು ನಾವೇ ಬಳಸ್ತೀವಿ. ಅದ್ರ ಜೊತೆಗೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅವೆಲ್ಲ ತಂದು ಗಿಡಕ್ಕೆಲ್ಲ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಇದು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ಕೊಡ್ತೀವಿ ಗಿಡಗಳಿಗೆ. ಯಾವುದೇ ಕೆಮಿಕಲ್ ಅಂತ ಯಾವುದೇ ಯೂಸ್ ಮಾಡೋದಿಲ್ಲ, ಆರ್ಗ್ಯಾನಿಕ್, ಪ್ಯೂರ್ ಆರ್ಗಾನಿಕ್. ಕರ್ನಾಟಕದಲ್ಲಿ ಇಡೀ ಆರ್ಗಾನಿಕ್ ತೋಟ ಇದೊಂದೇ, ಮುಂದೆ ಯಾವುದು ಇಲ್ಲ ಅನ್ನೋಕ್ಕೆ ಬಯಸ್ತೀನಿ. ಮುಂದೆ ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲದ ತೋಟ. ಭಾಸ್ಕರ್ ಅವರೇ, ಈ ಖರ್ಜೂರದ ಗಿಡಗಳು ನೀವು ಮಾತ್ರ ಹಾಕಿರೋದ ಇಲ್ಲ ಇಡೀ ಕರ್ನಾಟಕದಲ್ಲೂ ಹಾಕಿದಾರ? ಕರ್ನಾಟಕದಲ್ಲಿ ಈಗ ಹಾಕಿದ್ದಾರೆ. ಒಂದು 4 ವರ್ಷದಿಂದ ಹಾಕಿದ್ದಾರೆ. ಫಸ್ಟ್ ಕರ್ನಾಟಕದಲ್ಲಿ ಹಾಕಿರೋದು ಮೊದಲ ತೋಟ ನಮ್ದೇ. ನಿಮ್ದೇ? ಇಡೀ ನಮ್ಮ ಕರ್ನಾಟಕದಲ್ಲೇ ಮೊದಲನೇ ತೋಟ ಖರ್ಜೂರ ತೋಟ ನಮ್ದೇ. ಎಲ್ಲೂ ಹಾಕಿಲ್ಲ ಕರ್ನಾಟಕದಲ್ಲಿ? ಇಲ್ಲ, ಎಲ್ಲೂ ಹಾಕಿಲ್ಲ. ಹೌದಾ? ಫಸ್ಟ್ ಹಾಕಿರೋದು ನಮ್ಮ ಯಜಮಾನ್ ಒಬ್ಬರೇ. ಈಗ ಈಗ ಹಂಸಂದ್ರ, ಬಾಗೇಪಲ್ಲಿ, KGF ಈ ಕಡೆ ಎಲ್ಲ ಪಾವಗಡ ಎಲ್ಲ ಹಾಕಿದ್ದಾರೆ. ಅಂದ್ರೆ ಫಸ್ಟ್ ಇಡೀ ಕರ್ನಾಟಕಕ್ಕೇನೆ ಫಸ್ಟ್ ನೀವೇ ಹಾಕಿರೋದು? ನಮ್ಮ ಯಜಮಾನ್ರು ಹಾಕಿರೋದು. ಮೊದ್ಲೆಲ್ಲಿ ಸಿಗ್ತಾಯಿತ್ತು ಖರ್ಜೂರ? ತಮಿಳ್ನಾಡು, ಅದರ ಮೊದಲು ದುಬೈ. ಇವಾಗ ಅದು ಡೇಟ್ಸ್ ಅಂತಾರಲ್ಲ, ಈ ಲಯನ್ ಡೇಟ್ಸು ಈ ತರ ಎಲ್ಲ ಅಂತಾರಲ್ಲ, ಅದು ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂತ ಇದ್ರು? ಖರ್ಜೂರದಲ್ಲಿ ಸಾವಿರಾರು ರೀತಿಯ ಖರ್ಜೂರ ಇದೆ. ಅದರಲ್ಲಿ ಬರಿಹಿ ಇದು ಲೈನ್ ಡೇಟ್ಸ್ ಅದೆಲ್ಲ ಪ್ರೊಸೆಸಿಂಗ್ ಇದೆ. ಖರ್ಜೂರದಲ್ಲಿ ಪ್ರೊಸೆಸಿಂಗ್ ಮಾಡಿದ್ರೆ ಅವೆಲ್ಲ ಆದಾಯ ಆಗತ್ತೆ. ಪ್ರೊಸೆಸಿಂಗ್ ಏನು ಕೆಮಿಕಲ್ ಆಗ್ಬೇಕು, ಅದೆಲ್ಲ ಪ್ರೊಸೆಸಿಂಗ್ ಮಾಡಿದ್ರೆ ಕೆಮಿಕಲ್ ಆಗ್ಬೇಕು. ನಾವು ಯಾವುದೇ ಕೆಮಿಕಲ್ ಇಷ್ಟೇ ಇದು ಕೊಡ್ತೀವಿ, ತಿನ್ರಿ, ಆರೋಗ್ಯ, ಆರ್ಗ್ಯಾನಿಕ್ ಅಷ್ಟೇ. ನೀವು ಯಾವ ಕೆಮಿಕಲ್ ಯೂಸ್ ಮಾಡಲ್ಲ. ಭಾಸ್ಕರ್ ಅವರೇ, ಹಣ್ಣು ಬಿಡಕ್ಕೆ ಯಾವ ತರ ಪ್ರೊಸೆಸಿಂಗ್ ಇದು? ಹಣ್ಣು ಬಿಡಕ್ಕಂದ್ರೆ ಖರ್ಜೂರ ಮರ ಅಂದರೆ ಇದರಲ್ಲೂ ಗಂಡು ಹೆಣ್ಣು ಇರ್ತದೆ. ಯಾವುದೇ ಜೀವರಾಶಿಗಳಲ್ಲೂ ಗಂಡು ಹೆಣ್ಣು ಎರಡು ಇದ್ರೇನೆ ಮಾತ್ರ ಅದು ಫಲ ಕೊಡಲಿಕ್ಕೆ ಸಾಧ್ಯವಾಗಿರುತ್ತೆ. ಪ್ರತಿಯೊಂದು ನಾವು ಸಪೋಟ ಹಿಡಿದಾಗ, ಮಾವು ಹಿಡಿದಾಗ ಪ್ರತಿಯೊಂದರಲ್ಲೂ ಗಂಡು ಹೆಣ್ಣು ಇದ್ದೇ ಇರುತ್ತೆ. ಇದಕ್ಕೂ ಗಂಡು ಹೆಣ್ಣು ಎರಡು ಇರಬೇಕು. ಗಂಡಿದ್ರೆ ಗಂಡಿಲ್ಲ ಅಂದ್ರೆ ಫಲ ಕೊಡಲ್ಲ, ಹಣ್ಣಾಗಲ್ಲ. ಅದು ಚಿಕ್ಕ ಆಗೋದು ಉದುರಾಗತ್ತೆ. ಕ್ರಾಸ್ ಪರಾಗಸ್ಪರ್ಶ ಮಾಡಿದ್ರೆ ಮಾತ್ರ ಕೂಡ ನಾವೇ ಅದ್ರ ಮೇಲೆ ಸ್ಪ್ರೇ ಮಾಡಿ ಪರಾಗಸ್ಪರ್ಶ ಮಾಡಿದ್ರೆ ಮಾತ್ರ ಹಣ್ಣು ಖರ್ಜೂರ ಕೊಡುತ್ತೆ. ಇಲ್ಲ ಅಂದ್ರೆ ಖರ್ಜೂರ ಇದು ಬರೋಲ್ಲ. ಅಂದ್ರೆ ಒಂದು ಗಂಡು ಗಿಡಕ್ಕೆ 10 ಹೆಣ್ಣು ಗಿಡಕ್ಕೆ ಒಂದು ಗಂಡು ಗಿಡ ಬೇಕೇ ಬೇಕು. ಅಣ್ಣ, ಇವಾಗ ಗಿಡ ಹಾಕಿದ್ರಿ, ಮರ ಆಯ್ತು, ಫಲ ಕೊಡ್ತು, ಖರ್ಜೂರನೂ ಕೈಗೆ ಬಂತು, ಯಾವ ತರ ಸೇಲಿಂಗ್ ಮಾಡ್ತೀರಾ ನೀವು? ನಾವು ಯಾವುದೇ ಬೆಳೆದರೂ ನಮ್ಮ ಖರ್ಜೂರ ನಾವು ತೋಟದಲ್ಲೇ ಮಾರಾಟ ಮಾಡ್ತೀವಿ. ತೋಟದಲ್ಲಿ ಇಲ್ಲ ಅಂದ್ರೆ ನಾವು ಮನೆಗೆ ನಮ್ಮ ಯಜಮಾನ್ರೆ ಮನೆಗೆ ತಲುಪಿಸಿ ಹಣ್ಣು ಕೊಡ್ತಾರೆ. ಯಾವ ತರ ಅಂದ್ರೆ ನಮ್ಮ ಬ್ಯಾಗ್ ಮೇಲೆ ಪ್ರತಿ ನಮ್ಮ ಬ್ಯಾಗ್ ಹಣ್ಣು ಕೊಟ್ಟ ಮೇಲೆ ಅದ್ರ ಮೇಲೆ ಬ್ಯಾಗ್ ಇರುತ್ತೆ. ಬ್ಯಾಗಲ್ಲಿ ನಮ್ಮ ಯಜಮಾನ್ರ ನಂಬರ್ ಇರುತ್ತೆ. ಆ ನಂಬರ್ ಮೇಲೆ ಫೋನ್ ಮಾಡಿದ್ರೆ ನಮ್ಮ ಯಜಮಾನ್ರೆ ಅವ್ರ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾರೆ. ಆ ಹಣ್ಣು ನಾವು ತೋಟದಲ್ಲಿ ಕೊಟ್ಟರೆ 310 ರೂಪಾಯಿ, ನಾವು ಮನೆಗೆ ತಲುಪಿಸಿದರೆ 350 ರೂಪಾಯಿ, 40 ರೂಪಾಯಿ ಜಾಸ್ತಿ ಟ್ರಾನ್ಸ್ಪೋರ್ಟ್ ತಗೊಂಡು ನಮ್ಮ ಮನೆಗೆ ತಲುಪಿಸುವ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಯಾವುದೇ ಚಿಲ್ಲರೆ ವ್ಯಾಪಾರಸ್ಥರಿಗೆ ಆ ಥರ ಕೊಡೋದಿಲ್ಲ. ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಖರ್ಜೂರದ ತೋಟ ಅನ್ನೋದು ಏನು ಮಾಡಿದಾರೋ, ಈ ತೋಟದ ಹೆಸರು ಬಂದು ಮರಳಿ ಮಣ್ಣಿಗೆ ಖರ್ಜೂರದ ತೋಟ. ಇಡೀ ಕರ್ನಾಟಕದಲ್ಲಿ ಫಸ್ಟು ದಿವಾಕರ್ ಚೆನ್ನಪ್ಪ ಅವರು ಹಾಕಿರೋದು ಅದೇ ತೋಟದಲ್ಲಿ ನಾವಿದ್ದೀವಿ. ವಿಚಾರ ಏನಪ್ಪ ಅಂದರೆ ದಿವಾಕರ್ ಚೆನ್ನಪ್ಪ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಇಲ್ಲಿಂದನೇ ಒಂದು ಸೆಲ್ಯೂಟ್ ಹೊಡಿಬೇಕು. ಯಾಕೆ ವಿಚಾರ ಏನಪ್ಪ ಅಂದರೆ ಅಂದರೆ ಒಂದು 15-20 ವರ್ಷಗಳ ಹಿಂದೆ ಏನು ನಾವು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ವಿ, ಖರ್ಜೂರ ಡೇಟ್ಸು ಇವೆಲ್ಲ ನಾವು ನೋಡ್ತಿದ್ವಿ. ಅವು ಏನೇನೋ ಕೆಮಿಕಲ್ಲು ಅವು ಇವು ಹಾಕಿ ಅದೇನದು ಫುಲ್ಲು ಬ್ಲ್ಯಾಕ್ ಕಲರ್ ಅಂತೆ, ಆಮೇಲೆ ಆ ಬ್ಲೂ ಕಲರು ಈ ಥರ ಎಲ್ಲ ಮಾಡಿ ತಿನ್ನಿಸ್ತಾ ಇದ್ರು. ಅದು ಯಾರು ತಿಂತಾ ಇದ್ರು ಅಂದರೆ ಫುಲ್ಲು ಅಫಿಷಿಯಲ್ಸು. ಯಾರಪ್ಪ ಅಂದರೆ
ಫುಲ್ಲು ದುಡ್ಡಿರೋರು ಮಾತ್ರ ತಿನ್ನಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಎಲ್ಲರಿಗೂ. ಆದರೆ ಈ ನಮ್ಮ ದಿವಾಕರ್ ಚೆನ್ನಪ್ಪ ಅವರು ಎಲ್ಲ ಪ್ರತಿಯೊಬ್ಬ ಬಡವ ಕುಟುಂಬದವರು ತಿನ್ಬಹುದು ಅನ್ನೋದು ಒಂದು ತೋಟ ಹಾಕ್ಬಿಟ್ಟು 1 kg 310 ರೂಪಾಯಿ, ಮನೆಗೆ ತಲುಪಿಸಿದ್ರೆ 350 ರೂಪಾಯಿ ಮಾಡಿದ್ದಾರೆ. ಓನ್ಲಿ 40 ರೂಪಾಯಿ ಜಾಸ್ತಿ ಮಾಡಿ ಎಲ್ಲರ ಮನೆಗೂ ಇವರು ಡೆಲಿವರಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಣ್ಣ, ಇಲ್ಲಿ ಒಣಕರ್ಜುನ ಮಾಡ್ತೀರಲ್ಲ ನೀವು, ಅದು ಹೆಂಗ್ ಮಾಡ್ತೀರಾ? ಇದೇ ಹಣ್ಣು ಡ್ರೈಯರ್ಗೆ, ಸೋಲಾರ್ ಡ್ರೈಯರ್ಗೆ ಹಾಕಿ ಒಣಗಿಸಿ ಮಾಡ್ತೀವಿ. ಅದು ಇದಕ್ಕೆ ಕೆಮಿಕಲ್ ಹಾಕ್ಬೇಕಂತ ಎಲ್ಲಿದೆ ಅದು? ಅಲ್ಲಿ ಮುಂದೆ ಅಲ್ಲಿ ಬಿಸಿಲಿಗೆ ಇಟ್ಟಿದ್ದೀವಿ. ಹೌದಾ? ಮತ್ತೆ ನಡೀರಿ ಅದನ್ನು ನೋಡ್ಬಿಡೋಣ. ನಾವು ಏನು ಇವಾಗ ಖರ್ಜೂರ ತೋಟದಲ್ಲಿ ಇದ್ವೋ ಅದು ಕಟಾವಾದ್ಮೇಲೆ ಮುಂದಿನ ಪ್ರೋಸೆಸ್ಸು ಏನಪ್ಪ ಅಂದರೆ ಒಣಖರ್ಜೂರ ನೋಡ್ರಿ ಸರ್. ಇದು ಒಣಖರ್ಜೂರ ಹಿಂಗೆ ನಮ್ಮ ಇದು ಪ್ರೋಸೆಸಿಂಗು ಹೆಂಗೆ ಸರ್ ಇದು? ಅಲ್ಲಿ ಕಟಾವಾದ್ಮೇಲೆ ಹಣ್ಣು ಆಗಿರೋದಲ್ಲ ಹಾಕಲ್ಲ ನಾವು. ಹಣ್ಣಾದ್ಮೇಲೆ ಮುಂದೆ ಹಣ್ಣು ಆಗಿಬಿಟ್ಟು ಅಲ್ಲಿ ಕಚ್ಚಾ ಹಣ್ಣು ಅದಕ್ಕಿಂತ ಮುಂದುವರೆದ ಹಣ್ಣು ಮತ್ತು ಅದರ ಪಾಕಕ್ಕೆ ಬರದೇ ಇರೋ ಹಣ್ಣುಗಳನ್ನ ಡ್ರೈಯರ್ಗೆ ಹಾಕ್ತೀವಿ. ಅಲ್ಲಿ ಇದು ಒಣಖರ್ಜೂರ ಆದಮೇಲೆ ರುಚಿ ಫುಲ್ ಸ್ವೀಟ್ ಆಗ್ತವೆ. ಒಂದು ತಿನ್ನು ನೋಡಿ ನಾ. ಇದು ತಿನ್ಬೋದಾ ಇದು? ಇದು ತಿನ್ನು ನೋಡಿ. ಬಾಬಾ ಸೂಪರ್ ಆಗೈತೆ ಅಣ್ಣ. ಇದಕ್ಕೇನು ಕೆಮಿಕಲ್ ಹಾಕಲ್ಲ ನೀವು? ಏನು ಕೆಮಿಕಲ್ ಹಾಕಲ್ಲ. ನ್ಯಾಚುರಲ್ ಆಗಿ ಸೋಲಾರ್ ಬಿಸಿಲಿನ ಶಾಖದಿಂದ ಡ್ರೈ ಆಗುವ ಸೋಲಾರ್. ಇದು ಸೋಲಾರ್. ಸೋಲಾರ್ ಇಂದ ಡೈರೆಕ್ಟ್ ಅದು ಕಾಯಿ ತಂದು ಯಾವುದೇ ಕೆಮಿಕಲ್ ಇಲ್ಲದೆ ತೊಳೆದು ಇದ್ರ ಮೇಲೆ ಹಾಕ್ತಿವಿ. ಇದ್ರ ಮೇಲೆ ಹಾಕ್ತಿವಿ, ಬಿಸಿಲಲ್ಲಿ ಒಣಗಿಸ್ತೀವಿ ಅಷ್ಟೇ. ಇದಕ್ಕೂ ಕೆಮಿಕಲ್? ಇದು ಕೆಮಿಕಲ್ ಹಾಕಲ್ಲ, ಏನು ಹಾಕಲ್ಲ. ಇದು ಹೆಂಗ್ ಮಾಡ್ತೀರಾ ನೀವು? ಇದು 1000 ರೂಪಾಯಿ kg ಲೆಕ್ಕದಲ್ಲಿ ಮಾರಾಟ ಮಾಡ್ತಿದ್ವಿ. ಅದು ಎಷ್ಟು ದಿನ ಇಡುತ್ತೋ ಅಂತ ನಮ್ಮ 1 ವರ್ಷ ನಾವು ಇಟ್ಟಿದ್ದೀವಿ. ನಾವು 1 ವರ್ಷ ಇಟ್ಟ ಮೇಲೆ ಚೆನ್ನಾಗಿದೆ, ಅದಕ್ಕೆ 1 ವರ್ಷದವರೆಗೆ ನಮಗೆ ಗ್ಯಾರಂಟಿ ಕೊಡುತ್ತೆ. ಅದ್ರ ಮೇಲೆ ಗ್ಯಾರಂಟಿ ಕೊಡೋಕ್ಕೂ ನಮಗೂ ಇಲ್ಲ. ಇವಾಗ ಯಾರನ್ನ ಬರ್ತಾರೆ, ಇಲ್ಲ ನನಗೆ ಇದು ಇವಾಗ ನೀವು ನನಗೊಂದು ಕೊಟ್ರಿ, ನಾನು ತಿಂದೆ, ಅವ್ರು ಸಕ್ಕದಾಗೈತೆ, ಹಿಂಗೆ ತಿನ್ಬೋದು ಅಂತ ಹೇಳ್ತೀನಿ. ಅವಾಗ ನೀವು ಕೊಡಲ್ಲ 1 kg ಆ ಥರ? ಇಲ್ಲ, ಕೊಡ್ತೀವಿ. ಇದು ತಿನ್ನಕ್ಕೆ ರೆಡಿ ಇದೆ. ಇದು ತಿನ್ನಕ್ಕೆ ರೆಡಿ ಐತೆ, ಕೊಡ್ತೀರಾ? ತಿನ್ನಕ್ಕೆ ರೆಡಿ ಇದೆ, ಕೊಡ್ತೀವಿ. ಫುಲ್ ಆರ್ಗ್ಯಾನಿಕ್, ಕೆಮಿಕಲ್ ಹಾಕದೆ ಡ್ರೈ ಮಾಡಿರೋದು ಇದು. ಸಖತ್ ಸೂಪರ್ ಆಗೈತ್ರಿ ನಿಜವಾಗ್ಲೂ ಹೇಳ್ಬೇಕು ಅಂತ. ಏನಕ್ಕೆ ಈ ಥರ ಕವರ್ಗಳು ಕಟ್ಟಿರೋದು? ಪಕ್ಷಿಗಳು ತಿಂದಿರ ಮಳೆ ಬಿದ್ದರೆ ಹಣ್ಣು ಹಾಳಾಗತ್ತೆ. ಅದ್ರ ಉದ್ದೇಶದಿಂದ ಮಳೆ ಬಂದರೆ ಕೆಳಗಡೆ ಬೀಳ್ಬೇಕು ಅನ್ನೋ ಉದ್ದೇಶದಿಂದ, ಹಣ್ಣಿಗೆ ತಾಕಬಾರ್ದು ಉದ್ದೇಶದಿಂದ ಕವರ್ ಹಾಕಿರ್ತೀವಿ. ಇದು ಬಲೆ ಕಟ್ಟಿದ್ದೀರಲ್ಲ, ಇದು ಬಲೆ ಕಟ್ಟಿರೋದು ರಾತ್ರಿ ಹೊತ್ತು ಬಾವಳಿಗಳು ಬರ್ತವೆ. ಆ ಬಾವಳಿಗಳ ನಮ್ಮದು 1 ವರ್ಷದಲ್ಲಿ ಇಡೀ ತೋಟ 4 ಟನ್ ಇದ್ದಿದ್ದು ತೋಟದಲ್ಲಿ ಹಣ್ಣು ಬರೀ ಒಂದು 4 ದಿನ ಬಂದಿದ್ದಕ್ಕೆ ಫುಲ್ ತೋಟ ಎಲ್ಲ ಬಾವಲಿಗಳ ಕಾಟಕ್ಕೆ ತಿಂದಾಕ್ಬಿಡ್ತು. ಇವಾಗ ಬಲೆ ಕಟ್ಟಿದ್ದೀರಲ್ಲ, ಈ ಪಕ್ಷಿಗಳು ಬರ್ತವೆ, ಸಿಕ್ಕಾಕೊಂತವೆ. ಈ ಬಾಹುಗುಳಿಗಳು ಬರ್ತವೆ, ಅವು ಸಿಕ್ಕಾಕೊಂತವೆ. ಅವಾಗ ಅವು ಸತ್ತೋಗಲ್ವಾ? ನಾವು ನಮ್ಮ ಯಜಮಾನ್ ಹೇಳಿದ್ರು ಬಲೆ ಹಾಕಿದ್ದಾರೆ ಹೊರತು ಪಕ್ಷಿ ಯಾವ ಪ್ರಾಣಿಗೂ ಹಾನಿ ಮಾಡಲ್ಲ.